ಈ ಥರ ತಾಲಿಪಟ್ ಮಾಡ್ಕೊಂಡು ತಿಂದರೆ ಲೈಫಲ್ಲೇ ನೀವು ಮರೆಯಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹೆಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ಏನಪ್ಪ ಅಂತಂದರೆ ತಾಲಿಪಟ್ ಮಾಡ್ತಾಯಿದ್ದೀವಿ. ಇದನ್ನು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು. ಸೊ ಇವತ್ತು ತಾಲಿಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು 2 ಸೌತೆಕಾಯಿನ ತುರ್ಕೊಂಡಿದ್ದೀನಿ ಚೆನ್ನಾಗಿ. ಇದಾದಮೇಲೆ 2 ಈರುಳ್ಳಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಹಾಗೆ ತುರಿದಿರೋ 2 ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಲ್ವ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಶುಂಠಿನ ಕೂಡ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ, ಪೇಸ್ಟಲ್ಲ, ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದಾದಮೇಲೆ 1 ಸ್ಪೂನು ಜೀರಿಗೆ, ಹಾಗೆ 1/2 ಸ್ಪೂನಷ್ಟು ಅಜ್ವೈನ ಏನಕ್ಕಂದರೆ ಡೈಜೆಸ್ಟ್ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ಇವಾಗ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ತೀವಲ್ವ, ಕೆಲವೊಬ್ಬರಿಗೆ ಅದಾಗಲ್ಲ. ಸೊ ಅಜ್ವೈನ ಯೂಸ್ ಮಾಡಿದರೆ ಬೇಗ ಡೈಜೆಷನ್ ಆಗುತ್ತೆ. ಇದಾದಮೇಲೆ ಕಟ್ ಮಾಡಿರೋ ಸಬ್ಬಸ್ಗೆ ಸೊಪ್ಪು ಹಾಗೆ ಕೊತ್ತಂಬರಿನ ಹಾಕಿದ್ದೀನಿ. ಇದಾದಮೇಲೆ ಯಾವೆಲ್ಲ ಹಿಟ್ಟು ತೊಗೊಂಡಿದ್ದೀನಿ ಅಂತಂದರೆ 1 ಕಪ್ಪು ಅಕ್ಕಿ ಹಿಟ್ಟು, 1.5 ಕಪ್ಪು ಚಪಾತಿ ಹಿಟ್ಟು, ಅರ್ಧ ಕಪ್ಪು ಹಸಿ ಕಡಲೆ ಹಿಟ್ಟು, ಹಾಗೆ ಅರ್ಧ ಕಪ್ಪು ಮೈದಾ, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದಾದಮೇಲೆ ಮೇಲ್ಗಡೆ ಒಣ ಖಾರನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕಿ ನೋಡಿ, ಸೌತೆಕಾಯಲ್ಲಿ ಆಲ್ಮೋಸ್ಟ್ ನೀರಿರುತ್ತೆ. ಒಂದ್ಸಲಿ ಕಲಿಸ್ಬಿಟ್ಟು ನೋಡಿ, ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಇದೇನಪ್ಪ ಅಂದರೆ ಚಪಾತಿಗಿನ್ನ ಮಿದು ಇರಬೇಕು, ಜಾಸ್ತಿ ಚಪಾತಿ ಹದ ಬೇಡ. ಓಕೆನಾ? ಯಾವ ಥರಪ್ಪ ಅಂತಂದರೆ ಇವಾಗ ನಾವು ಹೋಳಿಗೆ ಮಾಡ್ತೀವಲ್ವಾ, ಒಬ್ಬಟ್ಟು, ಅದಕ್ಕಿಂತ ಸ್ವಲ್ಪ ಗಟ್ಟಿ, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗೆ, ಆ ಥರ ಇರಬೇಕು. ಚೆನ್ನಾಗಿ ಕಲಿಸ್ಕೊಂಡು, ನಾನು ತೊಗೊಂಡಿರೋ ಸೌತೆಕಾಯಲ್ಲಿ ಅಷ್ಟೊಂದು ನೀರು ಇರಲಿಲ್ಲ, ಹಾಗಾಗಿ ನಾನು ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿ, ಸೌತೆಕಾಯಲ್ಲಿ ನೀರಿತ್ತು ಅಂತಂದರೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ನೀರಿಲ್ಲಪ್ಪ ಅಂತಂದರೆ ಮಾಮೂಲಿ ನೀರು ಹಾಕ್ಕೊಳ್ಳಿ. ಇವಾಗ ನಾನು ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ಸೌತೆಕಾಯಲ್ಲಿ ಅಷ್ಟು ನೀರಿಲ್ಲ. ತುರಿದಾಗ್ಲೇ ನಮಗೆ ಗೊತ್ತಾಗುತ್ತೆ ಸೌತೆಕಾಯಲ್ಲಿ ನೀರು ಇದೆಯೋ ಇಲ್ವೋ ಅಂತ. ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಣ ಖಾರ ಹಾಕ್ಕೊಂಡಿದ್ದೀನವಲ್ಲ, ನೀವು ಬೇಕು ಅಂತಂದರೆ ಹಸಿಮೆಣ್ಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಒಣ ಖಾರ ಹಾಕ್ಕೊಂಡಿದ್ದೀನಿ. ನೋಡಿ, ಪ್ರೆಸ್ ಮಾಡ್ತಿದ್ದೀನಲ್ವ, ಈ ಥರ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ, ಈ ಥರ ಕೈಯಲ್ಲೇ ಅಗಲ ಆಗಬೇಕು, ಇಷ್ಟು ಮೆತ್ತಗಿದ್ರೆ ಸಾಕು. ಇದನ್ನು 1/2 ಆನ್ ಅವರು ನೆನೆಯೋಕ್ಕೆ ಬಿಡೋಣ. ಚೆನ್ನಾಗಿ ಮ್ಯಾರಿನೇಟ್ ಆಯಿತು ಅಂತಂದರೆ ಈಸಿಯಾಗಿ ತಾಲಿಪಟ್ಟು ಬರುತ್ತೆ. ಸೊ ಇವಾಗ ನಾನು ಇದನ್ನು ಒಂದು ಅರ್ಧ ತಾಸು ನೆನೆಯೋಕ್ಕೆ ಇಡ್ತಿದ್ದೀನಿ. ನೆಂದಾದಮೇಲೆ ನಮ್ಮ ತಾಲಿಪಟ್ಟು ರೆಡಿ ಮಾಡೋಕ್ಕೆ ಶುರು ಮಾಡೋಣ. ಇವಾಗ ಎಲ್ಲ ನೆಂದಿದೆ, ಅದು 1/2 ಆನ್ ಅವರ್ ಆಗಿದೆ. ಇದಾದಮೇಲೆ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟಿಗೆ ಏನಪ್ಪ ಅಂತಂದರೆ ಒಂದು ಸಪ್ರೇಟ್ ಹಾಳಿ ತೊಗೊಳ್ಳಿ. ಓಕೆನಾ? ಏನಕ್ಕಂದರೆ ಹಂಚ ಮೇಲೆಲ್ಲ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಸಪ್ರೇಟ್ ಅದಕ್ಕೆ ಅಂತಲೇ ಎಣ್ಣೆ ಪಾಕೆಟ್ ಇರುತ್ತಲ್ವ, ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದಕ್ಕೆ ಎಣ್ಣೆ ಸವರೋಣ. ಹಾಗೆ ಹಾಕಿಬಿಟ್ರೆ ಎಲ್ಲ ಅಂಟಂಟಾಗುತ್ತೆ. ಕೈಯಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು, ಹಾಗೆಯೇ ಹಾಳೆಗೂ ಕೂಡ ಎಣ್ಣೆ ಹಚ್ಚಿ ಈ ಥರ ನೋಡಿ ಕೈಯಲ್ಲೇ ರೌಂಡಾಗಿ ಮಾಡ್ಕೋಬೋದು. ಲಟ್ಟಣಿಗೆಯಲ್ಲಿ ಲಟ್ಸೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ನೋಡಿ ಹೇಗೆ ಕೈಯಲ್ಲೇ ಅಗಲ ಮಾಡ್ತಿದ್ದಾರೆ ನಮ್ಮಮ್ಮ ಅಂತ. ಓಕೆನಾ? ಈ ಥರ ರೌಂಡಾಗಿ ಕೈಯಲ್ಲೇ ಮಾಡಿ, ಲಟ್ಟಣಿಗೆ ಯೂಸ್ ಮಾಡಿಲ್ಲ ನಾವು, ಅದಕ್ಕೆ ಹೇಳಿದ್ದು. ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಅಂತ. ಈ ಥರ ಆದಮೇಲೆ ಇಲ್ಲಿ ಹಂಚು ಕಾದಿದೆ, ಹಂಚಿಗೆ ಕೂಡ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ತಟ್ಟಿರೋ ತಾಲಿಪಟ್ಟನ ಅದಕ್ಕೆ ಹಾಕಿ 2 ಕಡೆ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲ್ಗಡೆ ಎಲ್ಲ ಹೊತ್ತುತ್ತೆ, ಒಳಗಡೆ ಹಿಟ್ಟಿಟ್ಟು ಹಾಗೆ ಇರುತ್ತೆ, ಅದಾಗಬಾರ್ದು. ಅದಕ್ಕೆ ಲೋ ಫ್ಲೇಮಲ್ಲಿಟ್ಟು 2 ಕಡೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಓಕೆನಾ? ಆವಾಗ ಕ್ರಂಚಿಯಾಗಿರುತ್ತೆ, ಸಾಫ್ಟಾಗೂ ಇರುತ್ತೆ. ತಿನ್ನೋಕ್ಕೆ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ. ಹೆಲ್ದಿ ರೆಸಿಪಿ ಕೂಡ ಇದು, ಏನೂ ಶುಗರ್ ಇರಲ್ಲ. ಡಯಟ್ ಮಾಡೋರು ಚೆನ್ನಾಗಿ ತಿನ್ಬೋದು. ಕ್ಯಾರೆಟ್ ಜೊತೆಗೆ ನೀವು ಮತ್ತು ನಿಮ್ಮ ಮೂಲಂಗಿ ಕೂಡ ಹಾಕ್ಕೋಬೋದು. ಅದಾದಮೇಲೆ ಹೂಕೋಸು ಕೂಡ ಹಾಕ್ಕೋಬೋದು, ಹೂಕೋಸಲ್ಲ ಕ್ಯಾಬೇಜ್ ಹಾಕ್ಕೋಬೋದು. ನಿಮ್ಗೇನು ಬೇಕಲ್ವ ಅದನ್ನು ತುರ್ಕೊಂಡ್ಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಕ್ಯಾರೆಟು ಹಾಗೆ ಸಬ್ಬಸ್ಗೆ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ. ಇದೇ ಥರ ತಾಲಿಪಟ್ಟನ್ನ ಉಳಿದಿರೋ
ರೈಸಲ್ಲಿ ಕೂಡ ಮಾಡ್ತಾರೆ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಇದೇ, ಇದಕ್ಕೆ ಎಕ್ಸ್ಟ್ರಾ ರೈಸ್ ಹಾಕ್ತಾರೆ, ಅದು ಇನ್ನೂ ಸಾಫ್ಟಾಗಿ ಬರುತ್ತೆ. ಕೆಲವೊಬ್ರು ಹೇಳ್ತಾರೆ ಹಿಟ್ಟು ಹಾಕಿದ್ರೆ ಅಷ್ಟು ಸಾಫ್ಟಾಗಿ ಬರಲ್ಲ ಅಂತ. ನಾನು ನಿಮ್ಗೆ ಈ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಈ ತಾಲಿಪಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮಾಡೋ ಮೆಥಡ್ ಕರೆಕ್ಟ್ ಆಗಿದ್ದರೆ ಸಾಫ್ಟಾಗೇ ಬರುತ್ತೆ, ರೈಸ್ ಹಾಕಿದರೆ ಮಾತ್ರ ಸಾಫ್ಟಾಗಿ ಬರುತ್ತೆ ಅಂತ ಅಲ್ಲ. ಇದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾವು ಇದಕ್ಕೆ ರೈಸ್ ಹಾಕಿಲ್ಲ, ಓಕೆನಾ. ಇವಾಗ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಾದಮೇಲೆ ಒಂದು ಒಳ್ಳೆ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಬ್ಬಸಿಗೆ ಸೊಪ್ಪಿಂದು ಹಿಟ್ಟಿಂದು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ಒಂದೊಂದಾಗಿ ಬಿಸಿ ಬಿಸಿ ಇರ್ತಾನೆ ತಿನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಬಿಸಿ ಇದ್ದಾಗಲೇ ಸಖತ್ತಾಗಿರುತ್ತೆ ಟೇಸ್ಟು. ಇದನ್ನು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು. ನಮ್ಮ ತಾಲಿಪಟ್ಟು ಮಾಡುವಾಗೆಲ್ಲ ನನಗೆ ಒಂದೇ ಡೈಲಾಗ್ ನೆನಪು ಬರುತ್ತೆ. ಯಾವುದೋ ಫಿಲ್ಮ್ ಕರೆಕ್ಟಾಗಿ ನೆನಪಿಲ್ಲ, ಯಶ್ ಅವ್ರು ಮಾಡಿರೋ ಫಿಲ್ಮಲ್ಲಿ ತಾಲಿಪಟ್ಟು ಐತೇನ್ರಿ ಒತ್ತಿ ಒತ್ತಿ ಮಾಡ್ತಾರಲ್ರಿ ಜೋಳದ ಹಿಟ್ಟು ಹಾಕಿ ಉಳ್ಳಾಗಡ್ಡಿ ಹಾಕಿ ಅಂತ, ಅದೇ ಡೈಲಾಗ್ ನೆನಪಾಗುತ್ತೆ. ನಾನು ಯಾವಾಗ ಮಾಡಿದ್ರೂ ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ ಇದು ತಪ್ಪಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಒಂದೊಂದೇ ತಾಲಿಪಟ್ಟು ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಏನೂ ಬೇಡ, ಲೈಟಾಗಿ ಮೊಸರಿದ್ದರೆ ಸಾಕು. ಏನಕ್ಕಂದರೆ ಎಲ್ಲನೂ ಹಾಕಿರ್ತೀವಿ ಅದರಲ್ಲಿ, ಮತ್ತೆ ಎಕ್ಸ್ಟ್ರಾ ಚಟ್ನಿ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬೇಕು ಅಂದವ್ರು ಮಾಡ್ಕೋಬಹುದು. ಇದಕ್ಕೆ ನಾನು ಮೊಸರು ಹಾಗೆ ಶೇಂಗಾ ಚಟ್ನಿ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ದೀವಿ. ಸಖತ್ತಾಗಿರುತ್ತೆ. ನನಗೆ ಆ್ಯಕ್ಚುಲಿ ಅದು ಸೌಂಡು ರೆಕಾರ್ಡ್ ಮಾಡ್ಕೊಳ್ಳೋಕೆ ನೆನಪಾಗಲಿಲ್ಲ. ತುಂಬಾ ಸಾಫ್ಟಾಗಿರುತ್ತೆ ನೋಡಿ. ಎಲ್ಲನ ಕ್ರ್ಯಾಕ್ ಆಯಿತಾ? ಇಲ್ವಲ್ಲ, ಅಷ್ಟೇ ಸಾಫ್ಟಾಗಿರುತ್ತೆ. ಏನೇನು ಮೆಷರ್ಮೆಂಟ್ ಇದೆಯಲ್ಲ ಅದಷ್ಟು ಮಾಡಿ ಟ್ರೈ ಮಾಡಿ ಹೇಳಿ ನನಗೆ. ಥ್ಯಾಂಕ್ ಯು.